ಇನ್ನು ಕುಂಭಮೇಳದಲ್ಲಿ ಕಾಲ್ ತುಳಿತ ನಡೆದಂತಹ ಪ್ರಕರಣದಲ್ಲಿ ತಾಯಿ ಹಾಗೂ ಮಗಳು ಸಾವನ್ನಪ್ಪಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯ ವಡಗಾವಿ ನಿವಾಸಕ್ಕೆ ಸಂಸದ ಜಗದೀಶ್ ಶೆಟ್ಟರ್ ಅವರು ಭೇಟಿ ಕೊಟ್ಟು ಮಾತನಾಡಿದ್ದಾರೆ. ಮೃತರ ಕುಟುಂಬಕ್ಕೆ ಸಂಸದ ಜಗದೀಶ್ ಶೆಟ್ಟರ್ ಅವರು ಭೇಟಿ ಕೊಟ್ಟಿದ್ದಾರೆ. ಮೃತಪಟ್ಟಿರುವಂತಹ ಮೇಘ ಹತ್ತರವಾಠ ಅವರ ತಂದೆ ದೀಪಕ್ ಶೆಟ್ ಅವರನ್ನ ಭೇಟಿ ಮಾಡಿ ಜಗದೀಶ್ ಶೆಟ್ಟರ್ ಸಾಂತ್ವನ ಹೇಳಿದ್ದಾರೆ. ಇನ್ನು ಕುಟುಂಬಸ್ಥರಿಂದ ಘಟನೆಗೆ ಸಂಬಂಧಪಟ್ಟಂತೆ ಜಗದೀಶ್ ಶೆಟ್ಟರ್ ಮಾಹಿತಿಗಳನ್ನು ಕೂಡ ಪಡೆದುಕೊಂಡಿದ್ದಾರೆ. ಮೃತಪಟ್ಟವರ ಮೃತದೇಹಗಳನ್ನು ತರೋದಕ್ಕೆ ವ್ಯವಸ್ಥೆ ಮಾಡೋದಾಗಿ ಕೂಡ ಭರವಸೆ ಕೊಟ್ಟಿದ್ದಾರೆ. ಘಟನೆಯಲ್ಲಿ ಏನೆಲ್ಲ ಮೃತಪಟ್ಟಿದ್ರು, ಅದೇ ರೀತಿಯಾಗಿ ಅಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ಮಾಹಿತಿಗಳನ್ನು ಪಡೆದುಕೊಂಡಿದ್ದಾರೆ. ಮೃತಪಟ್ಟವರ ಮೃತದೇಹಗಳನ್ನು ಮರಳಿ ತರೋದಕ್ಕೆ ವ್ಯವಸ್ಥೆ ಮಾಡೋದಾಗಿ ಭರವಸೆ ಕೊಟ್ಟಿದ್ದಾರೆ. ಸ್ಪೆಷಲ್ ಆಫೀಸರ್ ಕಳಿಸ್ತಾರೆ. ಜ್ಯೋತಿ 55, 52, ಆಮೇಲೆ ಮೇಘಾಗ 25. ಇದೊಂದು ವಿಷಾದನೀಯ ಮತ್ತು ಖೇದಕರವಾದಂಥ ಸಂಗತಿ. ಈ ರೀತಿ ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಒಂದು ಮಹಾನ್ ಕಾರ್ಯಕ್ಕೆ, ಒಂದು ದೈವಿ ಕೆಲಸಕ್ಕೆ ಎಲ್ಲರೂ ಹೋದಂಥವ್ರು ಬೆಳಗಾವಿಯಿಂದ ಮತ್ತು ಇಡೀ ಕರ್ನಾಟಕದಿಂದ, ಇಡೀ ದೇಶದಾದ್ಯಂತ ಪ್ರತಿಯೊಂದು ನಗರ ಪಟ್ಟಣದಿಂದ ನೂರಾರು ಜನ, ಸಾವಿರಾರು ಜನ ಇವತ್ತು ಹೋಗ್ತಾ ಇದ್ದಾರೆ. ಅದು ಬಹುಶಃ ನಿನ್ನೆ ರಾತ್ರಿ ನಡೆದಂಥ ಕಾಲ್ ತುಳಿತ, ಆ ಹಿನ್ನೆಲೆಯಲ್ಲಿ 4 ಜನ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅದರಲ್ಲಿ ಇವತ್ತು ಏನು ಹತ್ತರವಾಡ ಫ್ಯಾಮಿಲಿ ಏನಿದೆಲ್ಲ, ದೀಪಕ್ ಹತ್ತರವಾಡ ಅವರ ಮನೆಯವರು ಮತ್ತು ಮಗಳು ಇಬ್ಬರು ಇದರಲ್ಲಿ ಅವರು ನಿಧನರಾಗಿರೋದಂತ ಮಾಹಿತಿ ಬಂದಿದೆ. ನನಗೆ ಬೆಳಗ್ಗೆ ಇದು ಸುದ್ದಿ ಗೊತ್ತಾದ ಮೇಲೆ ನಾನು ಜಿಲ್ಲಾಧಿಕಾರಿಗಳ ಜೊತೆ ಕಾಂಟ್ಯಾಕ್ಟ್ ಆಗಿದ್ದೆ. ಅವರು ಇನ್ನೂ ಸ್ವಲ್ಪ ಕನ್ಫರ್ಮೇಷನ್ ಮಾಡಬೇಕಂತಿದ್ರು. ಆಮೇಲೆ ಮಧ್ಯಾಹ್ನ ಇಲ್ಲಿ ಬರುವಾಗ ಅವರು ಕನ್ಫರ್ಮೇಷನು ಆಯಿತು. ಅದಕ್ಕಾಗಿ ಅಲ್ಲಿನ ಮುಂದಿನ ವ್ಯವಸ್ಥೆ ಮಾಡೋ ಸಲುವಾಗಿ ಇಲ್ಲಿ ಜಿಲ್ಲಾಧಿಕಾರಿಗಳು ಒಬ್ಬ ಸ್ಪೆಷಲ್ ಆಫೀಸರ್ನು ಅಲ್ಲಿ ಕಳಿಸಿದ್ದಾರೆ ಈಗಾಗಲೇ. ಹೀಗಾಗಿ ಅಲ್ಲಿ ನಮ್ಮ ಕಾರ್ಯಕರ್ತರು ಪ್ರಮುಖರು ಯಾರಿದ್ದಾರೆ ಅವರು ಸಹ ಅವ್ರಿಗೂ ಕಾಂಟ್ಯಾಕ್ಟ್ ಆಗಿದ್ದೇವೆ. ಅಲ್ಲಿ ಜಿಲ್ಲಾಡಳಿತದ ಜೊತೆನೂ ನಮ್ಮ DC ಅವರು ಕಾಂಟ್ಯಾಕ್ಟ್ ಆಗಿದ್ದಾರೆ ಮತ್ತು ಇನ್ನು ಕೇಂದ್ರ ಸರ್ಕಾರ ಜೊತೆಗೂ ಸಂಪರ್ಕದಲ್ಲಿದ್ದು ಇದು ಏನು ಅನಾಹುತ ಆಗಿದೆ ಈ ರೀತಿ ಮತ್ತೆ ದುರಂತ ಆಗಬಾರ್ದು ಅನ್ನೋಂಥದ್ದು ಅಲ್ಲಿ ಅವರು ಕ್ರಮ ಕೈಗೊಳ್ತಾ ಇದ್ದಾರೆ. ಆದರೆ ಇದೊಂದು ಭಾಳ ದುರಂತ ಇದು, ಖೇದಕರವಾದಂಥ ಸಂಗತಿ, ಆಗಬಾರ್ದಾಗಿತ್ತು. ಹೀಗಾಗಿ ಇವತ್ತೇನು ನಮ್ಮ ದೀಪಕ್ ಅವರ ಕುಟುಂಬಕ್ಕೇನು ಅವ್ರಿಗೆ ದುಃಖ ಆಗಿದೆ, ಭರಿಸುವಂಥ ಶಕ್ತಿ ಕೊಡಲಿ ಅಂತ ಹೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಮತ್ತು ಆದಷ್ಟು ಆ ಮೃತದೇಹಗಳು ಬೇಗನೆ ಬರಲಿಕ್ಕೆ ಏನೇನು ಪ್ರಯತ್ನ ಆಗಬೇಕು, DC ಅವರು ಕೂಡ ಕಾಂಟ್ಯಾಕ್ಟ್ ಇಟ್ಟು ಅದೆಲ್ಲ ಪ್ರಯತ್ನ ನಾವು ಮಾಡ್ತೀವಿ. ಇಲ್ಲ ಅದ್ರ ಬಗ್ಗೆ ಅದು ನೋಡ್ಬೇಕು, ಮಾತಾಡ್ತೀವಿ, ಅದ್ರ ಬಗ್ಗೆ ಮಾತಾಡಿ ಅದ್ರ ಬಗ್ಗೆನೂ ಇದು ಮಾಡ್ತೀವಿ. ಕೆಲವರು ಮಿಸ್ಸಿಂಗ್ ಅಂತೂ ಬರ್ತಾ ಇದೆ, ಕೆಲವರು ಅಂದರೆ ಅದು ಮಿಸ್ಸಿಂಗ್ ಅಂತದ್ದು ಏನಾಗಿತ್ತು, ಮೃತಪಟ್ಟದ್ದು ಕನ್ಫರ್ಮ್ ಮಾಡಿದ್ದಾರೆ. ಮಿಸ್ಸಿಂಗ್ ಅಂತೂ ಇನ್ನೊಂದು 8 ಜನ ಮಿಸ್ಸಿಂಗ್ ಅಂತೂ ಬರ್ತಾ ಇದೆ. ಬಹುಶಃ ಈ ಒಂದು ಗದ್ದಲ ಕಡಿಮೆ ಆದಮೇಲೆ ಅವ್ರು ಎಲ್ಲಿದ್ದಾರೆ ಏನು ಅನ್ನುವಂಥದ್ದು ಗೊತ್ತಾಗ್ತದೆ. ಅದಕ್ಕೆ ಇನ್ನೂ ಹೆಚ್ಚಿನ ಅನಾಹುತ ಆಗಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ರಾಜ್ಯ ಸರ್ಕಾರ ಇದಕ್ಕೆಲ್ಲ ಮುಂದಿನ ಕ್ರಮ ಕೈಗೊಳ್ಳುವಂಥದ್ದು ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ.